ಫ್ರೆಂಡ್ಸ್, ಊಟಿಗೆ ಬಂದರೆ ಇದು ಹೂವಿನ ತೋಟನ ಮಿಸ್ ಮಾಡ್ದೇ ನೋಡ್ಕೊಬನ್ನಿ, ತುಂಬ ಚೆನ್ನಾಗಿರುತ್ತೆ. ಇದ್ರದ್ದು ತಡೀರಿ ಹೇಳ್ತೀನಿ. ಅದೇನು ಗೊತ್ತಿಲ್ಲ ನನಗೆ, ನಾವೇನು ಸಿಕ್ಸಲ್ಲಪ್ಪ, ನನಗೆ ಗೊತ್ತಿಲ್ಲ ಇದು. ಅವಾಗೆಲ್ಲ ಸಿಕ್ಸರು, ಇವಾಗ ಎಲ್ಲಿ ಸಿಗ್ತಾವಮ್ಮ ಇವು ಆ ಕಡೆ ಎಲ್ಲ? ಹೌದಾ? ಕೆಂಪು ವೈಟ್ ಚೆನ್ನಾಯ್ತಲ್ವ? ಅಂದರೆ ಯಾವ ಥರ ಲುಕ್ಕು ಅಂದರೆ ಇದು ಒಂದೊಂದು ಹೂನೇ ಒಂದೊಂದು ಸೈಡಿಗೆ ಹಾಕಿದ್ರಲ್ಲ, ಹಂಗಾಗಿ ಸಖತ್ ಲುಕ್ ಕೊಡುತ್ತೆ ಇದು. ಹಸ್ರು, ಇದು ಹಚ್ಚ ಹಸ್ರು. ಇದು ಒಂಥರ ಇದು ಬೆಡ್ತಾರ ಹೂ ಅಲ್ವಾ? ನೋಡಿ ಕೆಂಪು, ಯೆಲ್ಲೋ ಕಲರು, ರೆಡ್ಡು, ವೈಟು, ಗ್ರೀನು. ಸಖತ್ತಾಗಿ ಬಂದೈತಿ. ಇಲ್ಲಿ ನೋಡಿ, ಇಲ್ಲಿ ಇನ್ನುವೇ ಚೆನ್ನಾಗಿ ಬಂದೈತಿ. ಇದೇನಮ್ಮ? ಇದೇನು? ಅವರೆಲ್ಲಿ ಬರಲೇ ಇಲ್ಲ ಅಲ್ವಾ ಅಮ್ಮ? ಇದೇನು ಇದು? ಈ ಹೂವು ಬೆಳಗ್ಗೆ ಅಂದರೆ ಇಲ್ಲಿಗೇನು ಇಬ್ನಿನೇ ಬೀಳುತ್ತಲ್ಲ? ಸಕ್ಕತ್ತಾಗಿದೆ ಒಂಥರ ಹೂವಿನ. ಎಲ್ಲ ಥರದ್ದು ಹೂ ಇದ್ದಾವೆ. ಇದನ್ನೇ ಫುಲ್ ಒಂದು ವಿಡಿಯೋ ಆಗುತ್ತೆ ಇದು. ಒಂದು ರೌಂಡ್ ಐತೆ ಕಣ್ರಿ. ಒಂದು ರೌಂಡ್ ಐತೆ. ಒಂದು ರೌಂಡ್ ಐತೆ ಪೂರ್ತಿ. ಅಮ್ಮ ಇಲ್ಲೋಡಮ್ಮ ಇಲ್ಲಿ. ಅಂದರೆ ಏನು ಗೊತ್ತಾ, ಇದು ಸೀಸನ್ ಇದ್ದಂಗೆ ಹೂವು ಅಳ್ಕತವೆ ಬೇಗ ಬೇಗ. ಸಾಯಂಕಾಲ ಮಧ್ಯಾಹ್ನ 3 ಟೈಮ್ ನೀರು ಸೀಸನ್ ಇದ್ದಂಗೆ. ಶಾವಂತಿಗೆ ನೋಡಿ, ಇದು ಸೂಪರ್ ಆಗೈತೆ. ಇದು ಶಾವಂತಿಗೆನೇ ಅಲ್ಲ? ಇದೇನೋ ಬೇರೆ ಥರದ್ದು ಹೂವು. ಅಂದರೆ ಕಾಡು ಹೂವು ಎಲ್ಲ, ಕಾಡು ಹೂವು ಎಲ್ಲ ಬರುತ್ತಲ್ಲ ನೋಡಿ. ಮಣ್ಣು ನೋಡಿ, ಈ ಥರ ಮಣ್ಣು ಹಾಕಬೇಕು. ಮಣ್ಣು ಮತ್ತು ಗೊಬ್ಬರ ಎರಡು ಮಿಕ್ಸ್ ಮಾಡಿದೆ. ನೋಡಿ ಫ್ರೆಂಡ್ಸ್, ಈ ಥರ ಇದೆ ಊಟಿದು. ಊಟಿ ಫ್ಲವರ್. ಅಲ್ಲಿ ಬರ್ತಾವ್ರೆ ನೋಡಿ, ಅಲ್ಲಿ. ತಡ್ರಿ ತಕ್ಕೊಳ್ಳೋಣ. ಚೆಂಡು ಹೂ ಹೆಂಗಿದೆ, ಬೆಟ್ಟು ಥರ ಮಾಡಿದ್ದಾರೆ. ಇವೆಲ್ಲ ನೆಳ್ಳಲ್ಲಿ ಬೆಳೆಸವಮ್ಮ.
ನೋಡಿ ಇದು ಚೆನ್ನಾಗಿ. ತಡಿ. ಓದೆಲ್ಲ ನಮಗೆ ಕ್ಲಾರಿಟಿ ಮುಟ್ಟಿಬೇಕು. ಬೇರೆ ಇಟ್ರದ ನೋಡಮ್ಮ, ಇದು ಸೇವಂತಿಗೆನಾ? ಎಲ್ಲ ಕಣಮ್ಮ. ಸೇವಂತಿಗೆ ಕೊಡವ. ಆ? ಸೇವಂತಿಗೆ ಇದು ಇನ್ನೂ ಬಿಟ್ಟಿಲ್ಲ. ನೋಡಿಲಿ, ಇದು ಸೂರ್ಯ ಆ ಕಡೆಗೆ ಬಂದೈತೆ, ಆ ಕಡೆಗೆ. ಎಲ್ಲೋದ್ ಬಪ್ಪ? ನೋಡಿ ಚೆನ್ನಾಗಿದೆ. ಬಾ ನೈಬ್ರು ಇಟ್ಕೊಂಡು ಫೋಟೋ ಮಾಡ್ಕೊಳ್ಳೋಣ. ತಡಿ ತಡಿ ತಡಿ. ಒಳ್ಳೆ ಚೆನ್ನಾಗಿತ್ತು. ಇಲ್ಲೊಂದು ಇಟ್ಕೊಳ್ಳೋದ್ರೆ ಒಂದ್ ತಾನೆ ಹಾಕವ್ರೆ ನೋಡಿ.